ಎಲ್ಲರಿಗೂ ನಮಸ್ಕಾರ. ಸಿರಿ ಸ್ಟಡಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಅಭ್ಯಾಸದ ಭರದಲ್ಲಿದ್ದೀರಿ. ನಾನು ಕೂಡ ಅಭ್ಯಾಸವನ್ನು ಇನ್ನು ಕಂಟಿನ್ಯೂ ಆಗಿ ಸ್ಟಾರ್ಟ್ ಮಾಡ್ತೀನಿ. ಆದಷ್ಟು ವಿಡಿಯೋಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ತುಂಬಾ ಶಾರ್ಟ್ ಟೈಮ್ ಇರೋದ್ರಿಂದ ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು ಅನ್ನೋದು ನನ್ನ ಉದ್ದೇಶ. ಯಾರಾದರೂ ನನ್ನ ಮನೆಯಲ್ಲಿ ಎಡಿಟ್ ಮಾಡ್ತೀನಿ ಅಂತಂದ್ರೆ ಅವರಿಗೆ ವಿಡಿಯೋಸ್ಗಳನ್ನು ಮಾಡಿಕೊಡ್ತೀನಿ. ಅವರು ಎಡಿಟ್ ಮಾಡಿದರು ಅಂದ್ರೆ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಜಸ್ಟ್ ನಾನು ವಾಯ್ಸ್ ಓವರ್ ಕೊಟ್ರೆ ನಡಿತೈತಿ. ಬಟ್ ಯಾರು ನೋಡೋಣ, ಯಾರು ಖಾಲಿ ಇರ್ತಾರೋ, ನಮ್ಮ ತಂಗಿ ಅಥವಾ ನನ್ನ ಮಗನೂ ಕಾಲೇಜ್ಗೆ ಹೋಗ್ತಿರ್ತಾನೆ. ಬಟ್ ಜಸ್ಟ್ ನನಗೆ ಎಡಿಟ್ ಮಾಡಿ ಯಾವುದನ್ನು ಕಟ್ ಮಾಡಬೇಕು, ಸ್ಟಾರ್ಟಿಂಗ್ ಎಂಡ್ ಪಾಯಿಂಟ್ಸ್ಗಳೆಲ್ಲ ಸ್ವಲ್ಪ ಕಟ್ ಮಾಡೋವಿರ್ತಾವೆ, ಅಂಥವೆಲ್ಲ ಕಟ್ ಮಾಡಿ ಕೊಟ್ಟರು ಅಂದ್ರೆ ನಾನು ವಾಯ್ಸ್ ಓವರ್ ಕೊಡ್ಬೋದು. ಆದಷ್ಟು ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇವತ್ತು ನಾನು ಮನೆ ಕೆಲಸ ಎಲ್ಲ ಫುಲ್ ಮುಗ್ದಿಲ್ಲ. ಬಟ್ ಮುಂಜಾನೆ 5:30 6 ಗಂಟೆಗೆ ಕೇಳ್ತೀನಿ. ಬೆಳಗ್ಗೆ ನನಗೆ ಅಭ್ಯಾಸ ಮಾಡೋಕ್ಕಾಗಂಗಿಲ್ಲ. ಯಾಕಂದ್ರೆ ನನ್ನ ಮಗಳು 7:30 ಗಂಟೆಗೆ ಸ್ಕೂಲ್ ಬಸ್ ಬರ್ತೈತಿ. ಅಷ್ಟೊತ್ತಿಗೆ ಅವಳು ರೆಡಿಯಾಗಿ ಅವಳಿಗೆ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಕಳಿಸ್ಬೇಕು ನಾನು. ಅದಕ್ಕೋಸ್ಕರ ಅದಾದಮೇಲೆ ಕಂಟಿನ್ಯೂ ಆಗಿ ನಾನು 9 ತನಕ ಅನೀಶ್ ಕೂಡ ಹೋಗ್ತಾನೆ. ಅವನಿಗೂ ಕೂಡ ಟಿಫನ್ ಎಲ್ಲ ರೆಡಿ ಮಾಡಬೇಕು. ಹೀಗಾಗಿ ಬೆಳಗಿನ ಟೈಮದಲ್ಲಿ ನನಗೆ ಅಭ್ಯಾಸ ಮಾಡೋಕ್ಕಾಗುತ್ತೋ ಇಲ್ಲೋ ಆದಷ್ಟು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೂಟಿ ಇದ್ದಾಗ ಅದು 5 ಗಂಟೆ ಅಥವಾ 4 ಗಂಟೆಗೆ ಕೇಳಬೇಕು. ಬಟ್ ನಾನು ಮಲಗೋದೇ 12-12:30 ಆಗ್ತೈತಿ. ಅಷ್ಟಕ್ಕೆ ಮಲಗಿ 4 ಗಂಟೆಗೆ ಕೇಳೋದು ತುಂಬ ಹೆವಿ ಆಗಿಬಿಡ್ತೈತಿ ರೊಟೀನ. ಅದಕ್ಕೋಸ್ಕರ ನಾನು ಬೆಳಗಿನ ಟೈಮನ್ನು ಪೆಂಡಿಂಗ್ ಇಟ್ಟೀನಿ, ಇನ್ನೂ ಸ್ಟಾರ್ಟ್ ಮಾಡೋದು ಬೇಡ ಅಂಥೇಳಿ. ಬಟ್ ಈಗಂತೂ ನಾನು 9ಕ್ಕೆ ನಂದೆಲ್ಲ ಅಡುಗೆ ಕೆಲಸ ಎಲ್ಲ ಮುಗೀತು. ಅದಾದಮೇಲೆ ಮನೆಯ ಅತ್ತೆ ಮಾವರಿಗೆ ಅದೆಲ್ಲ ಊಟಕ್ಕೆ ಕೊಟ್ಟು ನಾನು ಊಟ ಮಾಡಿ 10 ಗಂಟೆಯಿಂದ ನಾನು ಅಭ್ಯಾಸವನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ. ಇನ್ನೂ ಮನೆ ಕೆಲಸ ಎಲ್ಲ ಪೆಂಡಿಂಗ್ ಐತಿ. ಬಟ್ ಒಂದು ತಾಸು ಸ್ವಲ್ಪ ಸ್ಟಾರ್ಟಪ್ ಚಲೋ ಇರಬೇಕಲ್ಲ, ಅದಕ್ಕೋಸ್ಕರ ನಾನು ಒಂದು ತಾಸು ಅಭ್ಯಾಸ ಮಾಡಿ ಆಮೇಲೆ ಉಳಿದ ಕೆಲಸಗಳನ್ನು ಮಾಡ್ಕೊಂಡ್ರಾಯ್ತು ಅಂಥೇಳಿ ಈಗ ನಾನು ಓದ್ತಾ ಇರುವಂಥದ್ದು 6ನೇ ತರಗತಿಯ ಮ್ಯಾಥ್ಸನ್ನು ಸ್ಟಾರ್ಟ್ ಮಾಡೀನಿ. ಅಲ್ಲಿ ಇದನ್ನು ಬುಕ್ಸ್ ನೋಡಿ ಯಾಕೆ ಸ್ಟಾರ್ಟ್ ಮಾಡೀನಿ ಅಂತಂದ್ರೆ, ಇಲ್ಲಿ ಥೇರಿ ಪಾರ್ಟು ಅದ ಮತ್ತು ಪ್ರಾಕ್ಟಿಕಲ್ ಎರಡೂ ಇರೋದ್ರಿಂದ ನಾನು ಥೇರಿ ಪಾರ್ಟ್ ಕೂಡ ಸ್ಟಡಿ ಮಾಡಲೇಬೇಕು. ನಾವು PSTRಗೆ ಯಾವ ಥರದ ಕ್ವಶನ್ ಹಾಕ್ತಾರೆ ಏನೂ ಇನ್ಫಾರ್ಮೇಷನ್ ಇಲ್ಲೇ ಇಲ್ಲ. ಒಂದು ಮಾಡೆಲ್ ಕ್ವಶನ್ ಪೇಪರ್ ಬಂತು ಅಂದ್ರೆ ಅದ್ರ ಬಗ್ಗೆ ನಮ್ಗೆ ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗ್ತೈತಿ. ಬಟ್ ಇನ್ನೂ ಅದ್ರ ಬಗ್ಗೆ ಯಾವುದೇ ಐಡಿಯಾ ಇಲ್ಲ. ಬಟ್ ಸ್ಟಾರ್ಟ್ ಅಂತೂ ಮಾಡೀವಿ. ಮಾಡೋದು ಇನ್ನೊಂದು 2 ದಿವಸದಲ್ಲಿ ಎಲ್ಲ ಕಂಪ್ಲೀಟಾಗಿ ಗೊತ್ತಾಗ್ತೈತಿ. ಇವತ್ತು ನಾನು ಬೆಳಗ್ಗೆಯಿಂದ 10 ಗಂಟೆಯಿಂದ ನನ್ನ ಅಭ್ಯಾಸವನ್ನು ಸ್ಟಾರ್ಟ್ ಮಾಡ್ಕೊಂಡೀನಿ. ಮೊದಲಿಗೆ ಇವತ್ತು ಮ್ಯಾಥ್ಸ್ ತೊಗೊಂಡಿನಿ. ನೀವು ಆಲ್ಮೋಸ್ಟ್ ನನ್ನ ವಿಡಿಯೋಸ್ಗಳಲ್ಲಿ ನಾನು ನೈಟಲ್ಲಿ ಮ್ಯಾಥ್ಸ್ ತೊಗೊಂಡಿರೋದು ನೋಡಿರಿ. ಬಟ್ ಇದು ಥಿಯರಿ ಓದಾಕ್ತೀನಲ್ಲ, ಸ್ವಲ್ಪ ಇನ್ನೂ ಕಂಟಿನ್ಯೂ ಆಗಿ ಹೋದ್ಮೇಲೆ ಟೈಮ್ ಟೇಬಲ್ ಸ್ವಲ್ಪ ಚೇಂಜ್ ಮಾಡ್ಕೋತೀನಿ. ಬಟ್ ಈಗಂತೂ ಮ್ಯಾಥ್ಸ್ ತೊಗೊಂಡಿನಿ. ಈಗ ಅದಾದಮೇಲೆ ಒಂದು ಫಸ್ಟ್ನೇ ಲೆಸನ್ ಅಷ್ಟು ಓದಿದ್ದಾಯಿತು. ಸ್ವಲ್ಪ ಒಂದು 2-3 ಪ್ರಾಬ್ಲಮ್ಸ್ಗಳನ್ನು ಮೊಬೈಲ್ ನೋಡಿ ಬಿಡಿಸಿದೆ. ಅದಾದಮೇಲೆ ಮತ್ತೆ ಕೆಳಗಡೆಗೆ ಬಂದು ಕೆಲಸವನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ. ಇಲ್ಲಿ ನಾನು ವಿಡಿಯೋಸ್ಗಳನ್ನು ನೋಡಬೇಕು ಅಂತ ಅಂದ್ಕೊಂಡೆ. ಬಟ್ ಸ್ವಲ್ಪ ಅರ್ಜೆಂಟಲ್ಲಿ ಇದ್ದೆ. ಬಡ ಮುಗಿಸಿ ಮ್ಯಾಲೆ ಹೋಗಿ ಕುಂತು ಓದಿದ್ರಾಯ್ತು ಅಂತ ಹೇಳಿ ನಾನು ಮೊಬೈಲ್ ತರಲಿಲ್ಲ. ಇನ್ನೊಂದು ಮೊಬೈಲ್ ತರಬೇಕಿತ್ತು, ಮೇಲೆ ಇತ್ತು. ಅದನ್ನು ತಂದಿದ್ದೆ ಅಂದ್ರೆ ಒಂದು ಮೊಬೈಲಲ್ಲಿ ವಿಡಿಯೋ ಮಾಡ್ತಿರ್ತೀನಿ, ಇನ್ನೊಂದು ವಿಡಿಯೋದಲ್ಲಿ ವಿಡಿಯೋಸ್ಗಳನ್ನು ಕೇಳ್ತಿರ್ತೀನಿ. ಅದಕ್ಕೋಸ್ಕರ ಸ್ವಲ್ಪ ಬೇಗ ಮುಗಿಸ್ಕೊಂಡ್ರಾಯ್ತು. ಈಗ ಅಭ್ಯಾಸ ಮಾಡಿ ಬಂದೀನಿ. ನೆಕ್ಸ್ಟ್ ಕಂಟಿನ್ಯೂ ಆಗಿ ಕೆಲಸದ ಜೊತೆಗೂ ಕೂಡ ಇನ್ಮೇಲಿಂದ ಓದಲೇಬೇಕು. ಅಂದ್ರೆ ನಮ್ಮದು ಕವರ್ ಆಗ್ತೈತೆ ಸಿಲೆಬಸ್, ಇಲ್ಲ ಅಂದ್ರೆ ಆಗೋದಿಲ್ಲ. ಇದೊಂದು ಖುಷಿ ವಿಷಯ. PSTR ಎಲ್ಲರಿಗೂ ಕೂಡ ಓವರಾಲ್ 50 ಮಾಡ್ಯಾರ ಅಂತ ಹೇಳಿ ನಿಮಗೆಲ್ಲ ಗೊತ್ತಿರ್ಬೋದು. ಬಟ್ ಅದನ್ನು ನಾವು C&R ರೂಲಲ್ಲಿ ಕಣ್ಣಾರೆ ನೋಡೋ ತನಕನೂ ಸಮಾಧಾನ ಇಲ್ಲ. ಬಟ್ ಆದ್ರೂ ಕೂಡ ಸ್ಟಡಿ ಸ್ಟಾರ್ಟ್ ಮಾಡೀನಿ ನಾನು. ಪಾತ್ರೆ ಎಲ್ಲ ತೊಳ್ಕೊಂಡಾಯಿತು. ಬೆಳಿಗ್ಗೆ ಎಲ್ಲರಿಗೂ ಕೂಡ ಸಾಂಬಾರು, ಪಲ್ಯ, ಅನ್ನ ಸಾರು ಮಾಡಿಕೊಂಡು, ನನ್ನ ತಂಗಿ ಚಪಾತಿ ರೊಟ್ಟಿ ಮಾಡಿರ್ತಾರೆ. ನಾನು ಮ್ಯಾಲಿನ ಅಡುಗೆ ಎಲ್ಲ ಮಾಡ್ಕೊಂಡಿನಿ. ಒಂದು ಮಾಡಿದರೆ ಇನ್ನೊಂದು ಒಬ್ಬರು ಮಾಡ್ತೀವಿ. ಮ್ಯಾಲಿನ ಕೆಲಸ ಎಲ್ಲ ಒಬ್ಬರು ಮಾಡ್ತೀವಿ. ಬಾಂಡೆ ಎಲ್ಲ ತೊಳ್ಕೊಂಡು ಈಗ ಕಿಚನ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಳಾಕ್ತೀನಿ. ಈ ರೀತಿಯಾಗಿ ಡೈಲಿ ರೊಟೀನ್ ಇರ್ತೈತಿ. ಇದ್ರ ಜೊತೆಗೇ ನಾನು ಅಭ್ಯಾಸವನ್ನು ಕೂಡ ಕೇಳ್ತಿರ್ತೀನಿ. ಒಂದೊಂದು ಸರ್ತಿ ಏನು ಮಾಡ್ತೀನಿ,
ಟಿ ವಿಯಲ್ಲಿ ಹಚ್ಚಿರ್ತೀನಿ, ಸ್ಕ್ರೀನ್ ಶೇರ್ ಮಾಡಿಬಿಡ್ತೀನಿ. ಆವಾಗ ಏನಾಗ್ತೈತಿ, ಸೌಂಡ್ ಕೇಳ್ತಾನೆ ಎಲ್ಲಿ ಬೇಕಾದಲ್ಲಿ ನಾವು ಓಡಾಡಿದ್ರೂ ಕೂಡ ಸೌಂಡ್ ಕೇಳ್ತಿರ್ತೈತಲ್ಲ ವಿಡಿಯೋಸ್ಗಳದ್ದು, ಅದನ್ನು ಕೇಳ್ಕೊತಾನೂ ಕೂಡ ಕೆಲಸ ಮಾಡ್ಬೋದು. ಇದೇ ರೀತಿಯಾಗಿ ನೀವು ಕೂಡ ಮಾಡ್ಕೊರಿ. ಯಾಕಂದ್ರೆ ತುಂಬಾ ಸಮಯ ಕಡಿಮೆ ಇರೋದ್ರಿಂದ ನಾವು ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಮಾಡಲೇಬೇಕು, ಅಭ್ಯಾಸ ಮಾಡಲೇಬೇಕು. ಸ್ವಲ್ಪ ಕೆಲಸವನ್ನು ಬೇಗ ಬೇಗ ಮುಗಿಸ್ಕೊಂಡು ಅಭ್ಯಾಸವನ್ನು ಮಾಡಲೇಬೇಕು. ನಿಮ್ಮದೆಲ್ಲ ರಿವಿಷನ್ ಸ್ಟಾರ್ಟ್ ಆಗೈತಿ, ಸಿಲೆಬಸ್ ಎಲ್ಲ ಮುಗ್ದೈತೇನಂತ ಕೇಳಾಕ್ತೀರಿ. ಟಿ ಇ ಟಿಗೆ ಏನು ಓದಿದ್ನಲ್ಲ, ಅದಾದಮೇಲೆ ಸ್ವಲ್ಪ ದಿವಸ ಸ್ಟಡಿ ಮಾಡಿದ್ನಲ್ಲ, ಆ ಟೈಮಲ್ಲಿ ಸ್ವಲ್ಪ ಸೈನ್ಸ್, ಕಂಪ್ಯೂಟರ್ ಇವೆಲ್ಲ ನೋಡ್ಕೊಂಡಿದ್ದೆ. ಹೀಗಾಗಿ ಈಗ ನಾವು ಪದೇ ಪದೇ ಅದೇ ಪುಸ್ತಕಗಳನ್ನು ಓದೋದಕ್ಕಿಂತಲೇ ರಿವಿಷನ್ನೇ ಅನ್ಕೋಬೋದಲ್ಲ ನಾವು. 6th ಸ್ಟ್ಯಾಂಡರ್ಡ್ ಹಿಡಿದು PSTRದವರು 8th 9thವರೆಗೂ 8th ಅಂತೂ ಕಂಪ್ಲೀಟ್ ಮಾಡಲೇಬೇಕು. ಮ್ಯಾಥ್ಸ್, ಸೋಷಿಯಲ್, ಸೈನ್ಸ್ ಎಲ್ಲ. ನಾನು ಇವತ್ತು ಮ್ಯಾಥ್ಸನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ 6th ಸ್ಟ್ಯಾಂಡರ್ಡ್ ಹಿಡಿದು. ನಾನು ಕೂಡ ನಿಮ್ಮೆಲ್ಲರಂಗ ಗೃಹಿಣಿನೇ. ಮನೆಯ ಎಲ್ಲ ಕೆಲಸಗಳನ್ನು ಮುಗಿಸೇ ನಾನು ಕೂಡ ಅಭ್ಯಾಸ ಮಾಡಬೇಕು. ಭಾಳಷ್ಟು ಜನ ಮನೆ ಕೆಲಸನೇ ಮುಗಿಯೋದಿಲ್ಲ ಅಂತಿರ್ತೀರಿ. ಬಟ್ ನಾವು ಓದಬೇಕು ಅಂತ ನಿರ್ಧಾರ ಮಾಡಿಕೊಂಡ್ರೆ ಬೇಗ ಬೇಗ ಎಲ್ಲ ಮುಗಿಸಿ ಓದಬೇಕು ಅಂತ ನಾವು ಛಲ ತಗೊಂಡಿದ್ವಿ ಅಂತಂದ್ರೆ ಯಾವುದೇ ರೀತಿಯಾಗಿ ಮಾಡೇ ಮಾಡ್ತೀವಿ, ಕೆಲಸ ಮುಗಿಸ್ತೀವಿ, ಓದಕ್ಕೆ ಕುಂತೇ ಕೂಡ್ತೀವಿ. ನಮ್ಮದು ಕೂಡ ದೊಡ್ಡ ಮನೆ ಐತೆ, ಮ್ಯಾಲೆ ಕೆಳಗೆ ಎಲ್ಲ ಕಡೆನೂ ಕೂಡ ಕ್ಲೀನ್ ಮಾಡ್ಕೋಬೇಕು. ತುಂಬು ಕುಟುಂಬ ಐತಿ, ಎಲ್ಲರಿಗೂ ಕೂಡ ಅಡುಗೆ ಮಾಡಲೇಬೇಕು. ಆದಷ್ಟು ನಾನು ಬೇಗ 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 ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡ್ತಾ ಇರ್ಬೋದು ನಮ್ಮ ಅಂಗಳನೇ ಎಷ್ಟು ದೊಡ್ಡದೈತೆ ಅಂಥೇಳಿ. ಇಲ್ಲಿ ನಾವು 2 ಟೈಮ್ಸ್ ಕಸ ಹುಡುಕ್ತೀವಿ, 1 ಟೈಮ್ ನೆಲ ಒರೆಸ್ತೀವಿ. ಅಂದ್ರೆ ನನ್ನ ಪಾಳೆ ಇದ್ದಾಗ 2 ಟೈಮ್ 3 ಟೈಮ್ಸ್ ಟೋಟಲಿ ಕಸ ಹುಡುಕ್ತೀವಿ. ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ಸಾಯಂಕಾಲ ಒಂದು ಸರ್ತಿ ನೆಲ ಒರೆಸ್ತೀವಿ. ಈ ರೀತಿಯಾಗಿ ರೊಟೀನ್ ಇದ್ದೇ ಇರ್ತೈತಿ, ಎಲ್ಲರ ಮನೆಯಲ್ಲೂ ಕೂಡ ಇದೆ. ನಮ್ಮ ಮನೆಯೊಳಗೇನು ಸ್ಪೆಷಲ್ ಅಲ್ಲ. ಇನ್ನೊಂದು ಏನು ಪ್ಲಸ್ ಪಾಯಿಂಟ್ ಅಂದ್ರೆ ಟಿ ಇ ಟಿ ಓದಬೇಕಾದ್ರೆ ವಾಷಿಂಗ್ ಮಿಷಿನ್ ಇರಲಿಲ್ಲ. ಆ ಟೈಮಲ್ಲಿ ಲಾಸ್ಟ್ ಟಿ ಇ ಟಿಯಲ್ಲಿ ಇತ್ತು ವಾಷಿಂಗ್ ಮಿಷಿನ್. ಬಟ್ ಅದಕ್ಕಿಂತಲೂ ಮುಂಚೆ ವಾಷಿಂಗ್ ಮಿಷಿನ್ ಇರಲಿಲ್ಲ. ಆವಾಗಲೂ ಕೂಡ ನಾನು ಅಭ್ಯಾಸ ಕೆಲಸದ ಜೊತೆಗೇ ಅಭ್ಯಾಸ ಮಾಡ್ತಿದ್ದೆ. ಇವೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ ಮೋಟಿವೇಶನ್ ಆಗಲಿ ಅಂತ ಅಷ್ಟೇ. ಒಬ್ಬೊಬ್ಬರ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಇರಲ್ಲ, ಮತ್ತು ಒಬ್ಬೊಬ್ಬರ ಮನೆಯಲ್ಲಿ ಡೈಲಿ ವಾಷಿಂಗ್ ಮಿಷಿನ್ ಹಾಕಕ್ಕೆ ಕೊಡೋಂಗಿಲ್ಲ. ಅದಕ್ಕೋಸ್ಕರ ಇದನ್ನು ಶೇರ್ ಮಾಡ್ಕೊಳಕ್ತೀನಿ. ಬಟ್ಟೆ ಒಗಿತಿರ್ತೀರಲ್ಲ ಆವಾಗಲೂ ಕೂಡ ವಿಡಿಯೋ ಆನ್ ಮಾಡಿ ಇಟ್ಕೊಂಡು ರಿವಿಷನ್ ಮಾಡೋದಕ್ಕೆ ಪ್ರಾರಂಭ ಮಾಡಿರಿ. ಅಂದರೆ ಇವತ್ತು ನಾನು ನಿನ್ನೆ ಓದಿರುವಂತಹ ವಿಷಯವನ್ನೇ ಇವತ್ತು ನಾವು ರಿವಿಷನ್ ಮಾಡ್ಕೊಳ್ಳೋದು. ಅಲ್ಲಿ ಏನಾಗ್ಬಿಡ್ತೈತಿ, ಇಲ್ಲ ಒಂದು ವಾರದ ಹಿಂದಿಂದು ಓದಿರುವಂಥದ್ದನ್ನು ಕೂಡ ನಾವು ರಿವಿಷನ್ ಮಾಡ್ಕೋಬೋದು. ಅದು ನಿಮ್ಮ ಅಡ್ಜಸ್ಟ್ಮೆಂಟ್. ಯಾವ ರೀತಿಯಾಗಿ ನೀವು ಓದೋದನ್ನು ನಿಮ್ಮ ಪ್ರಕಾರ ಓದೋದಕ್ಕೆ ಪ್ರಾರಂಭ ಮಾಡಿರಿ. ಬಟ್ ಕೆಲಸದ ಟೈಮಲ್ಲಿ ರಿವಿಷನ್ ಅಥವಾ ನಿಮಗೆ ಸರಳ ಇರುವಂತಹ ಸಬ್ಜೆಕ್ಟ್ಸ್ಗಳನ್ನು ಓದೋದು ಒಳ್ಳೆಯದು ಕೆಲಸದ ಟೈಮಲ್ಲಿ. ಈ ರೀತಿಯಾಗಿ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೀನಿ. ಕಸ ಹೊಡ್ಗೋದಾಯಿತು, ಪಾತ್ರೆ ತೊಳೆಯೋದಾಯಿತು, ಬಟ್ಟೆ ಎಲ್ಲ ಒಣ ಹಾಕಿ ಸ್ವಲ್ಪ ಬಟ್ಟೆಗಳನ್ನು ಕೈಲೇ ಒಗೆದಿರ್ತೀನಿ. ಇನ್ನೊಂದು ಸ್ವಲ್ಪ ಈ ರೀತಿ ವಾಷಿಂಗ್ ಮಷೀನಲ್ಲಿ ಹಾಕಿ ಡ್ರೈ ಮಾಡಿ ಹಾಕೀನಿ. ನೆಕ್ಸ್ಟ್ ಮಧ್ಯಾಹ್ನದ ಟೈಮಲ್ಲಿ ಸ್ವಲ್ಪ ಬೇರೆ ಕೆಲಸ ಇತ್ತು. ನನ್ನ ಫ್ರೆಂಡ್ ಜೊತೆ ಹೊರಗೆ ಹೋಗಬೇಕಾಗಿತ್ತು. ಅಲ್ಲಿ ಹೋಗಿ ಬಂದಮೇಲೆ ನಾನು ಸಾಯಂಕಾಲದ ಟೈಮಲ್ಲಿ ಮತ್ತೆ ಮನೆ ಕೆಲಸ ಮುಗಿಸ್ಕೊಂಡು 5 ಗಂಟೆಯಿಂದ 7 ಗಂಟೆ ತನಕ ನಮ್ಮ ಮನೆಯವ್ರಿಗೆ ಊಟಕ್ಕೆ ಕೊಡೋದಾಗಿರ್ಬೋದು, ಮಕ್ಕಳು ಬಂದಿರ್ತಾವೆ ಅವ್ರಿಗೆ ಊಟಕ್ಕೆ ಕೊಡೋದು, ಮನೆಯವರಿಗೆಲ್ಲ ಚಹಾ ಮಾಡೋದು, ದೀಪ ಹಚ್ಚೋದು, ಇವೆಲ್ಲ ಕೆಲಸಗಳಿರ್ತಾವೆ. ಅದನ್ನೆಲ್ಲ ಮುಗಿಸ್ಕೊಂಡು 7 ಗಂಟೆಯಿಂದ ನಾನು ಪ್ರಾರಂಭ ಮಾಡೀನಿ. ಬೆಳಿಗ್ಗೆ ಮಧ್ಯಾಹ್ನ ಮಾಡ್ಬೋದಾಗಿತ್ತು, ಬಟ್ ಹೊರಗಡೆ ಹೋಗಿದ್ದೆ, ಹೀಗಾಗಿ ಮಾಡೋಕ್ಕಾಗಲಿಲ್ಲ. ಈಗ ನಾನು 7 ಗಂಟೆಯಿಂದ ಅಭ್ಯಾಸ ಸ್ಟಾರ್ಟ್ ಮಾಡ್ಕೊಂಡೀನಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಕುಂತೀನಿ. ಎಷ್ಟಾಗುತ್ತೋ ಅಷ್ಟು, ಯಾಕಂದ್ರೆ ಭಾಳಷ್ಟು ಕಡಿಮೆ ಟೈಮ್ ಇರೋದ್ರಿಂದ ಎಷ್ಟಾಗುತ್ತೋ ಅಷ್ಟು ಪೂರ್ತಿ ಕವರ್ ಮಾಡ್ಕೋತೀನಿ ಟೈಮ್. 3 ತಾಸು ಅಥವಾ 4 ತಾಸು ಎಷ್ಟಾಗುತ್ತೋ ಅಷ್ಟು. ಇನ್ನೇನಾದರೂ ಅಡುಗೆ ಮಾಡೋಕ್ಕೆ ಹೋಗಬೇಕು ಅಂದ್ರೆ 10 ಗಂಟೆ ನಂತರ ಹೋಗ್ತೀನಿ. ಬಟ್ ಅಲ್ಲಿ ತನಕ ಮಾತ್ರ ಓದೇ ಓದ್ತೀನಿ. ಎಲ್ಲ ಅಡುಗೆ ಮಾಡಿನೂ ಬಂದೀನಿ. ಇನ್ನೇನಾದರೂ ಅಲ್ಪ ಸ್ವಲ್ಪ ಇರ್ತೈತಿ. ಒಂದು ಕೂಡು ಕುಟುಂಬ ಅಲ್ಲ, ಒಂದೊಂದು ಸರ್ತಿ ಚಪಾತಿ ಮಾಡಿ ಇಟ್ಟಿರ್ತೀವಿ, ಹುಡುಗರು ಖಾಲಿ ಮಾಡಿಬಿಟ್ಟಿರ್ತಾರೆ. ಆ ಟೈಮಲ್ಲಿ ನಾವು ಮತ್ತೆ ಚಪಾತಿ ಮಾಡಬೇಕಾಗ್ತದೆ. ಈ ರೀತಿ ಇರ್ತೈತಿ ಮನೆ ಕೆಲಸ. ಈಗ ನಾನು ಓದ್ತಾ ಇರುವಂತಹ ವಿಷಯ ಸೋಷಿಯಲ್ ಸೈನ್ಸ್, ಸಮಾಜ. PSTRಗೋಸ್ಕರ ನಾನು ಸ್ಟಡಿ ಮಾಡಾಕ್ತೀನಿ. 6ನೇ ತರಗತಿಯಿಂದ ಮೊದಲನೇ ಅಧ್ಯಾಯ ತಗೊಂಡಿನಿ. ಅದು ನಾನು ಬುಕ್ ತೋರಿಸಿರುವಂಥದ್ದು ನನ್ನ ಕಡೆ ಇರುವಂಥದ್ದು ಇಂಗ್ಲೀಷ್ ಮೀಡಿಯಮ್. ಅಂದ್ರೆ ನಮ್ಮ ಮೈದನ ಮಗ ಅವಂದು 6th ಸ್ಟ್ಯಾಂಡರ್ಡ್ದು ಇಂಗ್ಲೀಷ್ ಮೀಡಿಯಮ್ದು ಸೋಷಿಯಲ್ ಸೈನ್ಸ್ ತೊಗೊಂಡಿನಿ. ಜೊತೆಗೆ ಮೇಡಮ್ ಅವ್ರದ್ದು
ಕನ್ನಡ ಮೀಡಿಯಮಲ್ಲಿ ಪಾಠವನ್ನು ಕೇಳಾಕ್ತೀನಿ. SR ಎಜುಕೇಷನ್ ಚಾನಲಲ್ಲಿ ಮೊದಲನೆಯ ಪಾಠವನ್ನು ಇವತ್ತು ಸ್ಟಾರ್ಟ್ ಮಾಡ್ಕೊಂಡಿನಿ. ಇಷ್ಟು ದಿವಸ ಸೋಷಿಯಲ್ ಸೈನ್ಸ್ ಓದಿರಲಿಲ್ಲ, ಇವತ್ತಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಮೊದಲನೆಯ ಪಾಠ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ. ಎಲ್ಲವೂ ಕೂಡ ಈಸಿ ಅದಾವು, ಅಂಥ ಟಫ್ ಏನಿಲ್ಲ. ಈ ಸ್ವಲ್ಪ ದೊಡ್ಡ ಕ್ಲಾಸ್ ಓದಂಗೆ ಟಫ್ ಆಗೋದೇ ಇಲ್ಲ ಅಂತಲ್ಲ, ಬಟ್ ನಾವು ಏನೂ ಮಾಡೋಕ್ಕಾಗಲ್ಲ. ಲಕ್ಷ ಕೊಟ್ಟು ಒಂದೇ ಟೈಮೇ ಪರ್ಫೆಕ್ಟಾಗಿ ಇವತ್ತು ಮುಗಿಲಿಲ್ಲ ಪಾಠ, ಅದನ್ನು ನಾಳೆವರೆಗೂ ಕೂಡ ತೊಗೊಂಡೋರಿ, ಬಟ್ ಪರ್ಫೆಕ್ಟ್ ಮಾಡ್ಕೊರಿ. ಪ್ರತಿಯೊಂದು ಪಾಠವನ್ನು ಪರ್ಫೆಕ್ಟ್ ಮಾಡಿಕೊಂಡು ಓದ್ಕೊರಿ. ಈ ರೀತಿಯಾಗಿ ನಾನು ಬಂದು ಒಂದೆರಡು ದಿವಸದಲ್ಲೇ ಕಾಲ್ಫಾರ್ಮ್ ಆಗ್ತೈತಿ ಅಂತೇಳಿ ಸುದ್ದಿಗಳು ಅದಾವು. ಭಾಳ ನಾಳೆ ರೂಲ್ ಬರ್ಬೋದು, ಇನ್ನೇನು ಅಕ್ಟೋಬರ್ ಲಾಸ್ಟ್ ವೀಕ್ನಲ್ಲಿ ಎಕ್ಸಾಮ್ ಆಗ್ಬೋದು ಅಂತ ಹೇಳಿ ಸುದ್ದಿಗಳದಾವು. ಮತ್ತೇನಾದರೂ ನಿಮಗೆ ಇನ್ಫಾರ್ಮೇಷನ್ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಈ ರೀತಿ ಸೋಷಿಯಲ್ ಸ್ಟಡಿಯನ್ನು ಮಾಡಿದಾದ್ಮೇಲೆ ನೆಕ್ಸ್ಟ್ ನಾನು ಮ್ಯಾಥ್ಸ್ ತೊಗೋಬೇಕು ಅಂದ್ಕೊಂಡಿನಿ. ಫಸ್ಟ್ನೇ ಪಾಠ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿ ಮೇಡಮ್ ಅವ್ರದ್ದು ಕ್ವಶನ್ ಆನ್ಸರ್ ಕೂಡ ಕಂಪ್ಲೀಟ್ ಮಾಡ್ತೀನಿ. ಮಾಡಿದೆ ಈ ವಿಡಿಯೋ ಆಮೇಲೆ ವಾಯ್ಸ್ ಓವರ್ ಕೊಡ್ತಿರ್ತೀನಲ್ಲ, ಆಲ್ರೆಡಿ ನಾನು ಸಮಾಜದ್ದು ಫಸ್ಟ್ನೇ ಪಾಠ ಮುಗಿಸಿ ಕ್ವಶನ್ ಆನ್ಸರ್ಸ್ಗಳನ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡಿನಿ. ನೆಕ್ಸ್ಟ್ ಮ್ಯಾಥ್ಸ್ ತೊಗೋಬೇಕು ಅಂತ ಅಂದ್ಕೊಂಡಿನಿ. ನೋಡೋಣ. ಈ ಸೋಷಿಯಲ್ ಸೈನ್ಸ್ನ ಮೊದಲನೇ ಪಾಠದಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದಾವು. ಪ್ರಾಗೈತಿಹಾಸಿಕ ಕಾಲ, ಪೂರ್ವಭಾವಿ ಐತಿಹಾಸಿಕ ಕಾಲ ಮತ್ತು ಇತಿಹಾಸ ಕಾಲ, ಮೂರದವ್ರದ್ದು ಡಿಫ್ರೆನ್ಸ್ ನಮ್ಗೆ ಗೊತ್ತಿರಬೇಕು. ಯಾಕಂದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರ್ತೈತಿ. ಪರ್ಫೆಕ್ಟಾಗಿ ಓದ್ಕೊಳ್ರಿ. ಪ್ರಾಗೈತಿಹಾಸಿಕ ಕಾಲ ಅಂತಂದ್ರೇನು, ಅಕ್ಷರ ಪರಿಚಯ ಇಲ್ಲ. ಪೂರ್ವಭಾವಿ ಇತಿಹಾಸ ಕಾಲದಲ್ಲಿ ಅಕ್ಷರ ಪರಿಚಯವಿದ್ದು ಅದನ್ನು ಓದೋಕ್ಕೆ ಗೊತ್ತಿರಲಿಲ್ಲ. ನೆಕ್ಸ್ಟ್ ಇತಿಹಾಸ ಕಾಲದಲ್ಲಿ ಅಕ್ಷರ ಪರಿಚಯನೂ ಇತ್ತು, ಓದೋಕ್ಕೂ ಬರ್ತಿತ್ತು. ಇದು ಡಿಫ್ರೆನ್ಸ್ ಗೊತ್ತಿರಬೇಕು ನಮಗೆ. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದಾವು. ಮಧ್ಯಶಿಲಾಯುಗದ ಪ್ರದೇಶಗಳು, ನವಶಿಲಾಯುಗದ ಪ್ರದೇಶಗಳು ಮತ್ತು ಹಳೆ ಶಿಲಾಯುಗದ ಪ್ರದೇಶಗಳ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಇರಬೇಕು. ಇದಾದಮೇಲೆ ನಾನು ತಗೊಂಡಿರುವಂಥದ್ದು ಯಾವುದಂದ್ರೆ ಉದಯ್ ಸ್ಟಡಿ ಸರ್ಕಲ್ಸ್ ಚಾನಲಲ್ಲಿ ಮ್ಯಾಥ್ಸ್ ವಿಡಿಯೋವನ್ನು ನೋಡಾಕ್ತೀನಿ. ಇದನ್ನು ಕಂಪ್ಲೀಟ್ ಮಾಡಿಕೊಂಡು ಇವತ್ತಿನ ಅಭ್ಯಾಸವನ್ನು ಕಂಪ್ಲೀಟ್ ಮಾಡ್ಕೋತೀನಿ. ಯಾಕಂದರೆ ಸೋಷಿಯಲ್ ಸೈನ್ಸೇ ಸ್ವಲ್ಪ 1.5 ತಾಸು ಹಿಡಿತು. ಅದಾದಮೇಲೆ ಮ್ಯಾಥ್ಸ್ ಚಾಲು ಮಾಡ್ಕೊಂಡೀನಿ. ಎಷ್ಟಾಗುತ್ತೋ ಅಷ್ಟು ಒಂದು ಫುಲ್ ವಿಡಿಯೋ ನೋಡಿ ಅಲ್ಲಿಗೆ ಅದನ್ನು ಸ್ಟಾಪ್ ಮಾಡ್ತೀನಿ. ಸಣ್ಣ ಇದ್ದು ಅಂದರೆ 2-3 ವಿಡಿಯೋಸ್ಗಳನ್ನು ನೋಡ್ತೀನಿ. ಸಣ್ಣದಿದ್ದಂದ್ರೆ ದೊಡ್ಡದಿತ್ತು ಅಂದ್ರೆ ಒಂದು ವಿಡಿಯೋಗೆ ಕಂಪ್ಲೀಟ್ ಮಾಡ್ತೀನಿ. ನಾಳೆಯಿಂದ ಇಂಗ್ಲೀಷ್ ಕೂಡ ಸ್ಟಾರ್ಟ್ ಮಾಡ್ತೀನಿ. ಆಲ್ರೆಡಿ ಇಂಗ್ಲೀಷ್ ಸ್ಟಾರ್ಟ್ ಮಾಡೀನಿ. ಮತ್ತು ಇದು ಎಕ್ಸಾಮ್ ಪ್ರಿಪ್ರೇಷನ್ ಮತ್ತು ಹೊಸದಾಗಿ ಸ್ಟಾರ್ಟ್ ಮಾಡೋದು. ಈ ರೀತಿಯಾಗಿ ನನ್ನ ಅಭ್ಯಾಸ ಇತ್ತು. ಉದಯ್ ಸ್ಟಡಿ ಸರ್ಕಲ್ ಸರ್ ಚಾನಲಲ್ಲಿ ಉದಯ್ ಸರ್ದು ಮ್ಯಾಥ್ಸ್ ವಿಡಿಯೋಸ್ಗಳನ್ನು ನೋಡ್ತೀನಿ ಮತ್ತು ಮಲ್ಲಿಕಾರ್ಜುನ್ ಸರ್ದು ನೋಡ್ತೀನಿ. ಸ್ಪರ್ಧಾ ಕರ್ನಾಟಕ ಚಾನಲಲ್ಲಿ. ಮತ್ತು ಕಂಪ್ಯೂಟರ್ ಬಗ್ಗೆ ಇನ್ನೂ ಅಷ್ಟು ಮಾಹಿತಿ ನನಗೆ ಗೊತ್ತಾಗಿಲ್ಲ. ಮಾರ್ಕಸ್ ಕಡಿಮೆ ಅದಾವು ಅಂತಂತಿರ್ತಾರೆ, ಅದ್ರ ಬಗ್ಗೆ ಇನ್ನೂ ಗೊತ್ತಿಲ್ಲ. ಬಟ್ ಆಲ್ಮೋಸ್ಟ್ ಅದನ್ನು ಕೂಡ ಕವರ್ ಮಾಡ್ಕೊಂಡಿನಿ. ಅದು ಕೂಡ ರಿವಿಷನ್ ಮಾಡಬೇಕಷ್ಟೆ. ಈ ರೀತಿಯಾಗಿ ನನ್ನ ಸ್ಟಡಿ ರೊಟೀನ್ ಐತಿ. ನಿಮಗೆಲ್ಲರಿಗೂ ಮೋಟಿವೇಶನ್ ಆಗ್ತದಂತ ಅಂದ್ಕೊಂಡಿನಿ. ಬಟ್ ನೋಡೋದ್ರಲ್ಲೇ ವೇಸ್ಟ್ ಮಾಡಬೇಡ್ರಿ. ನನ್ನ ಚಾನಲ್ ಇದನ್ನು ಕೂಡ ನಾನು ಇದನ್ನೇ ಹೇಳೋದು. ಹೆಚ್ಚು ಆ ವಿಡಿಯೋ ಈ ವಿಡಿಯೋ, ಹೆಚ್ಚು ಸ್ಟಡಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳನ್ನು ಮತ್ತು ಈಗ ನೀವು ಸೋಷಿಯಲ್ ಸೈನ್ಸ್ ಓದಾಕ್ತಿರಲ್ಲ, ಆ ಒಬ್ರದ್ದು ವಿಡಿಯೋಸ್ಗಳನ್ನು ನೋಡ್ತಿರ್ತಿರಲ್ಲ, ಅದನ್ನೇ ಕಂಟಿನ್ಯೂ ಮಾಡಿರಿ. ಅವ್ರದ್ದೊಮ್ಮೆ ಇವ್ರದ್ದೊಮ್ಮೆ ನೋಡಬೇಡ್ರಿ. ಯಾವುದೇ ಚಾನಲ್ ತೊಗೊಂಡ್ರೂ ಕೂಡ ಒಬ್ರದ್ದೇ ಫಿಕ್ಸ್ ಆಗಿ ತೊಗೊಳ್ರಿ. ನಾನು ಮ್ಯಾಥ್ಸ್ 2 ಚಾನಲ್ ನೋಡಾತೀನಿ ಅಂದ್ರೆ ಇಲ್ಲಿ ಕ್ವಶನ್ ಆನ್ಸರ್ಸ್ ಬಿಡಿಸ್ತಿರ್ತಾರೆ ಅಷ್ಟೇ, ಅದನ್ನು ನೋಡಾತೀನಿ. ಒಬ್ರದ್ದು ಕ್ವಶನ್ ಆನ್ಸರ್ಸ್ ನೋಡ್ತೀನಿ, ಒಬ್ಬರು ಡೀಟೇಲಾಗಿ ಹೇಳ್ತಿರ್ತಾರೆ. ಬಟ್ ಇಬ್ರದ್ದು ಚಲೋ ಅನಿಸ್ತೈತಿ. ಕ್ವಶನ್ಸ್ಗಳು ಬೇರೆ ಬೇರೆ ಇರ್ತಾವಲ್ಲ, ಹೀಗಾಗಿ ಅದನ್ನು ಕವರ್ ಮಾಡ್ಕೊಳಾಕ್ತೀನಿ. ಇನ್ನೇನು ಸಿಲೆಬಸ್ ಪ್ರಕಾರ ಅಂದ್ರೆ ಒಬ್ರದ್ದೇ ನೋಡಿಕೊಂಡು ಒಬ್ರದ್ದೇ ಹಿಡ್ಕೊಂಡು ಹೋಗ್ರಿ ಚಾನಲನ್ನು. 108 ಚಾನಲ್ಗಳನ್ನು ನೋಡಿ ಬೇಸರ ಮಾಡ್ಕೋಬೇಡ್ರಿ. ಅದಕ್ಕೋಸ್ಕರ ಹೇಳಾಕ್ತೀನಿ. ಯಾವುದೇ ಒಂದು ಸೋಷಿಯಲ್ ಸೈನ್ಸ್ ಅಥವಾ ಸೈಕಾಲಜಿ ಒಬ್ರದ್ದೇ ನೋಡ್ತೀರಾ, ಮುಲ್ತಾನ್ ಸರ್ದು ನೋಡ್ತೀರಾ, ಅವ್ರದ್ದೊಬ್ರದ್ದೇ ನೋಡಿರಿ. ಇಲ್ಲ SR ಎಜುಕೇಷನ್ ಚಾನಲಲ್ಲಿ ನೋಡ್ತೀರಾ, ಅವ್ರೊಬ್ರದ್ದೇ ನೋಡಿರಿ. ಯಾಕಂದ್ರೆ ಒಬ್ರದ್ದು 2-3 ಜನದ್ದು ನೋಡಿದ್ರಿ ಅಂದ್ರೆ ನಿನಗೆ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರ್ತಾವೆ. ಅದಕ್ಕೋಸ್ಕರ ಈ ರೀತಿಯಾಗಿತ್ತು ಇವತ್ತಿನ ರೊಟೀನ್. ಬೆಳಿಗ್ಗೆ ಟೈಮಲ್ಲಿ ಮ್ಯಾಥ್ಸ್ ತೊಗೊಂಡಿದ್ದೆ ಮತ್ತು ಸಾಯಂಕಾಲದ ಟೈಮಲ್ಲಿ ಸೋಷಿಯಲ್ ಸೈನ್ಸ್ 1 ಲೆಸನ್ ಮುಗೀತು. ನೆಕ್ಸ್ಟ್ ಈಗ ನಾನು ತೊಗೊಂಡಿರುವಂಥದ್ದು ಮ್ಯಾಥ್ಸ್, ಅದು ಕೂಡ ಪ್ರಾಬ್ಲಮ್ಸ್ಗಳನ್ನು
ಮ್ಯಾಥ್ಸನ್ನು ಬಿಡಿಸೀನಿ. ತುಂಬಾ ಇಂಟ್ರೆಸ್ಟ್ ಬರ್ತೈತೆ ನನಗಂತೂ ಮ್ಯಾಥ್ಸ್ ಬಿಡ್ಸಕ್ಕೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.